ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮ ಟೈಲರಿಂಗ್ ಶಾಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಕಾರಣ ಇಷ್ಟೇ, ಈ ಟೈಲರಿಂಗ್ ಶಾಪ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಲ್ವ, ಹಾಗಾಗಿ ಎಲ್ಲರಿಗೂ ಒಂದ್ಸಲಿ ಹಳೆ ಟೈಲರಿಂಗ್ ಶಾಪ್ನ ತೋರಿಸ್ಬೇಕು ಅಂತ ಹೇಳಿ ವಿಡಿಯೋ ಮಾಡ್ಕೋತಿದ್ದೀನಿ ಅಷ್ಟೇ. ನನ್ನ ಒಂದು ಟೈಲರಿಂಗ್ ಶಾಪ್ ಎನಿ ಟೈಮ್ ಮೆಸ್ಸಿ ಆಗೇ ಇರ್ತಿತ್ತು. ಸೊ ಹಾಗಾಗಿ ನನ್ನ ಟೈಲರಿಂಗ್ ಶಾಪ್ನ ನಾನು ವಿಡಿಯೋ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಬಂದವರು ಕೂರ್ಲಿಕ್ಕೆ ಅಂತ ಹೇಳಿ ಆಟೋ ಸೀಟ್ ಇದು, ಓಕೆನಾ, ಅದನ್ನು ಹಾಕಿದ್ದೆ. ಅದ್ರ ಮೇಲೆ 3 ಮೆಂಬರ್ಸ್ ಯಾರು ಕೂರ್ಬೋದಿತ್ತು. ತುಂಬ ಚಿಕ್ಕದಾಗಿತ್ತು, ಜಾಗನೂ ಅಷ್ಟೇ ತುಂಬ ಚಿಕ್ಕನೇ ಇತ್ತು. ಹಾಗಾಗಿ ಅದನ್ನು ಕಂಫರ್ಟಾಗಿ ಯೂಸ್ ಮಾಡ್ಕೋತಿದ್ದೆ. ನನ್ನ ಹತ್ರ ಒಂದು ಜಾಕ್ FA2 ಮಿಷಿನ್ನು ಮತ್ತು ಓರ್ಲಾಕು ಜಿಗ್ಜಾಗ್ ಮಿಷಿನ್ ಇತ್ತು. ನೋಡಿ, ಒಂದು ಕಡೆಯಿಂದ ತೋರಿಸ್ತೀನಿ. ಈ ರೀತಿ ಸ್ಟಾರ್ಟಿಂಗು ಒಂದು ಸಿಂಪಲ್ ಫೋಟೋ, ಕಟಿಂಗ್ ಟೇಬಲ್, ಇದು ಕ್ಯಾಲೆಂಡರ್ ಬಂದು ಹಳೆ ತುಂಬ ಒಂದು 3-4 ವರ್ಷ ಹಳೆಯದು. ಆದರೆ ಲಕ್ಷ್ಮೀ ಸಿಂಬಲ್ ಇದ್ದಿದ್ದ ಕಾರಣ ಅದ್ರ ಮೇಲೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇತ್ತು, ಹಾಗಾಗಿ ಇಟ್ಕೊಂಡಿದ್ವಿ. ಇದು ಬಟ್ಟೆ ಕೊಟ್ಟಿದ್ದರು, ಕಂಚಿ ಕಾಮಾಕ್ಷಿಯಿಂದ ಬಟ್ಟೆ ತಂದಿದ್ರು ಅಂದ್ಕೋತೀನಿ. ಅದರೊಳಗೆ ಈ ಶೀಟ್ ಬಂದಿತ್ತು. ಅದನ್ನು ನಾನು ನಾಮಿನೇಷನ್ ಮಾಡಿಸಿ ಈ ರೀತಿ ಇಟ್ಟಿದ್ದೀನಿ. ಅಂದರೆ ಕಂಚಿ ಕಾಮಾಕ್ಷಿನೇ ನನಗೆ ವರವಾಗಿ ಕೊಡ್ತಿರ್ಬೋದು ಬಟ್ಟೆನ ಅನ್ನೋ ಒಂದು ಥಾಟಲ್ಲಿ. ಇದು 2 ಡ್ರಾಯರು, ಮೇಲ್ಗಡೆ ಕ್ಯಾಶ್ ಡ್ರಾಯರ್, ಇನ್ನೊಂದು ಎನಿ ಟೈಮ್ ಯೂಸ್ ಮಾಡ್ಲಿಕ್ಕಂತ ಈ ರೀತಿ ಇತ್ತು. ಇದು ಬಂದು ಹೈ ಪೂಜೆ ಮಾಡಬೇಕಿದ್ರೆ ಧೂಪ ಹಾಕಿ ಸ್ವಲ್ಪ ಹೀಗೆ ಉಬ್ದಂಗೆ ಆಗಿತ್ತು. ಸೊ ಹಾಗಾಗಿ ಈ ಥರ ಸ್ಟಿಕ್ಕರ್ನ ಅಂಟಿಸಿದ್ದೆ ಅಷ್ಟೇ. ಇನ್ನು ಇದು ಈ ಬಟ್ಟೆಗಳನ್ನ ಈ ರೀತಿ ಇಟ್ಕೋತಿದ್ದೆ. ನಾನು ಒಂದೊಂದು ಟೈಮು 10,000 20,000 ಈ ಥರ ಮೆಟೀರಿಯಲ್ನ ಹಾಕ್ಕೋತಿದ್ದೆ. ಯಾಕಂತಂದರೆ ನನಗೆ ಎಮರ್ಜೆನ್ಸಿ ಇದ್ದಾಗ ನಾನು ಹೋಗಿ ತರೋಕ್ಕಾಗಲ್ಲ ಅಲ್ವಾ. ಸೊ ಡಾರ್ಕ್ ಕಲರ್ಸಲ್ಲಿ ನನಗೆ ರೆಗ್ಯುಲರಾಗಿ ಯಾವ ಕಲರ್ ಓಡುತ್ತೆ ಅಲ್ವಾ, ಅದೊಂದು ಅಂದಾಜಲ್ಲಿ ಗೊತ್ತಿರುತ್ತೆ. ಸ್ವಲ್ಪ ಅಂಥ ಕಲರ್ಗಳನ್ನ ತಂದು ಯೂಸ್ ಮಾಡ್ತಾಯಿದ್ದೆ. ಇಷ್ಟು ಬ್ಲೌಸ್ನ ನಾನು ಓರ್ಲಾಕ್ ಮಾಡಬೇಕಿತ್ತು, ಹಾಗಾಗಿ ಮಿಷಿನ್ ಮೇಲೆ ಸ್ಟಾಕ್ ಇಟ್ಟಿದ್ದೀನಿ ಅಷ್ಟೇ. ಅಷ್ಟು ಸೀರೆನೂ ಸಹ ನಾನು ಜಿಗ್ಜಾಗ್ ಮಾಡಬೇಕು, ಎಲ್ಲ ಕಟ್ ಮಾಡಿ ಸೈಡಿಗೆ ಹಾಕ್ಕೊಂಡಿದ್ದೀನಿ. ಏನಕ್ಕೆ ಇಷ್ಟು ಕತ್ಲಲ್ಲಿ ಮಾಡ್ತಿದ್ದೀನಿ ಅಂತ ಅಂದರೆ, ನಾಳೆ ಗೃಹ ಪ್ರವೇಶದ ಬಟ್ಟೆ ತುಂಬ ಎಮರ್ಜೆನ್ಸಿ ಇತ್ತು. ಮಿಷಿನ್ನ ತೆಗೆದು ಬೇರೆ ನಾನು ಒಂದು ಅಂಗಡಿಗೆ ಶಿಫ್ಟ್ ಆಗ್ತಿದ್ದೀನಿ. ಸೊ ಅಲ್ಲಿಗೆ ಎಲ್ಲನೂ ತೆಗೆದಿಡೋಕೆ ಅಂತ ಹೇಳಿ ಎಲ್ಲ ಬಂದಿದ್ದರು. ಹಾಗಾಗಿ ನಾನು ನೆನಪಿಗೋಸ್ಕರ ನನಗೆ ಸ್ವಲ್ಪ ಒಂದು 10 ನಿಮಿಷ ಟೈಮ್ ಕೊಡಿ, ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿ ವೀಡಿಯೋ ಮಾಡ್ಕೊಂಡೆ. ಇದು ಹಳೆ TV ಶೋಕೇಶು. ಇವಾಗೆಲ್ಲ ಈ ಥರ ಶೋಕೇಶ್ ಯೂಸ್ ಆಗಲ್ಲ ಅಲ್ವಾ, ಹಾಗಾಗಿ ಈಗ ಇಟ್ಟಿದ್ದೀನಿ. ಇದನ್ನು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಅಂತ ಅಂದ್ಕೋಬೇಡಿ. TV ಇಡೋ ಜಾಗದ ತುಂಬ ಬರೀ ಮೆಜರ್ಮೆಂಟ್ ಬ್ಲೌಸ್ಗಳೇ ಐತೆ, ಓಕೆನಾ. ಅಷ್ಟು ಮೆಜರ್ಮೆಂಟ್ ಬ್ಲೌಸ್ಗಳೈತೆ. ಎಲ್ಲ ಬಂದು ಯಾರು ಅವರವರೇ ಬಂದಾಗ ಕೊಡೋಣ ಅಂತ ಹೇಳಿ ಇಟ್ಟಿರ್ತೀನಿ. ಅವ್ರು ಬರೋಲ್ಲ, ಚಿಕ್ಕ ಆಯಿತು ದೊಡ್ಡ ಆಯಿತು ಅಂತ ಅವರೇ ಸುಮ್ಮನೆ ಆಯ್ತಾರೋ ಏನೋ ಗೊತ್ತಿಲ್ಲ. ಈ ರೀತಿ ಕಟ್ಟಿ ಫುಲ್ ಸ್ಟಾಕ್ ಮಾಡಿಟ್ಟಿದ್ದೀನಿ. ನನ್ನ ಹತ್ರ ಟೋಟಲ್ 3 ರ್ಯಾಕ್ ಇದೆ, ಓಕೆನಾ. ಈ ರೀತಿ ಬಟ್ಟೆಗಳನ್ನ ತುಂಬಿಟ್ಟಿದ್ದೀನಿ. ಒಂದು ಬ್ಯಾಗಿಗೆ, ಆ ಬ್ಯಾಗ್ ಎಷ್ಟು ಜನದ ಬಟ್ಟೆ ಇಡಿಸುತ್ತೋ ಅಷ್ಟು ಜನದನ್ನ ಒಂದು ಬ್ಯಾಗಿಗೆ ತುಂಬಿ ಈ ರೀತಿ ರ್ಯಾಕ್ ಒಳಗೆ ಇಟ್ಟಿರ್ತೀನಿ. ಅದನ್ನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತಲೂ ತೋರಿಸ್ತೀನಿ, ನೋಡಿ ಹೇಳ್ತೀನಿ. ಈಗ ಇಷ್ಟು ಹರಡ್ಕೋತಿದ್ದೆ, ತುಂಬ ಚಿಕ್ಕ ಇತ್ತು. 3 ರ್ಯಾಕು 3 ಮಿಷಿನು, ಕುತ್ಕೊಳ್ಳೋಕ್ಕೂ ಜಾಸ್ತಿ ಜನಕ್ಕೆ ಜಾಗ ಹಾಕ್ತಿರ್ಲಿಲ್ಲ. ಹಾಗಾಗಿ ಆಟೋ ಸೀಟಿಂದ ಚಿಕ್ಕ ಶೀಟ್ ಬರುತ್ತಲ್ಲ, ಅದನ್ನು ಇಟ್ಟಿದ್ದನ್ನ ನಾನು ತೋರಿಸಿದ್ದೀನಿ ನಿಮಗೆ. ಈ ರೀತಿ ಒಂದು ಫಾಲೋ ಮಾಡ್ತಿದ್ದೆ, ಓಕೆನಾ. ರ್ಯಾಕ್ ನಂಬರ್ 1 ನೋಡಿ, ಈ ರೀತಿ 1 by 1 ನಾನು ರ್ಯಾಕ್ ನಂಬರ್ 1 2 3 ಅಂತ ಹೇಳಿ ಬರ್ಕೋತಾ ಇದ್ದೆ. ಇಲ್ಲಿ ನೋಡ್ಬೋದು, ಸುನಂದ ಆಂಟಿ ಶಮಂತ್ ಬ್ಯಾಗ್ ಅಂದರೆ ಇನ್ಸಿಲ್ ಹಾಕಿದ್ದೀನಲ್ಲ, ಅದು ಊರ ಹೆಸರು, ಓಕೆನಾ. ಅಂದರೆ ಮಲ್ಲೇನಹಳ್ಳಿ ಅಂತ ಹೇಳಿ, ಅದು ಶಮಂತ್ ಬ್ಯಾಗು. ಸರಿ, ಓಕೆ, ಅದು ಬಿಡು. ನೆಕ್ಸ್ಟು ಎಷ್ಟು ಜನದಿದೆ ತೋರಿಸ್ತೀನಿ, ನೋಡ್ಬೋದು. ಉಷಾ ಅಂದರೆ ಬ್ಯಾಡ್ರಳ್ಳಿ ಉಷಾ, ಮಲೆನಹಳ್ಳಿ ಉಷಾ ಗೊತ್ತಿಲ್ಲ, 2 ಬ್ಲೌಸ್ ಪೀಸ್, ಕಮ್ರವಳ್ಳಿ ಕುಳ್ಳಿ, ಮದ್ನೇವ್ ಶ್ರುತಿ, ಕಮ್ರವಳ್ಳಿ ವರ್ಷ. ಈ ರೀತಿ ಊರುಗಳು ನಮ್ಮ ಸುತ್ತಮುತ್ತ ಸರೌಂಡಿಂಗರ್ದು ಇನ್ಸಿಲ್, ಊರ ಹೆಸರು ಇನ್ಸಿಲು. ಅಲ್ಲಿ ಸುಮಂಗಲಿ ಬ್ಯಾಗ್ ನೋಡ್ಬೋದು ನೀವು, ಸುಮಂಗಲಿ ಬ್ಯಾಗು. ಈ ರೀತಿ ಆ ಬ್ಯಾಗ್ನ ತೆಗೆದ್ರೆ ಅಷ್ಟು ಜನದ್ದು ಬಟ್ಟೆ ಸಿಗುತ್ತೆ. ಅದನ್ನು ತೊಗೊಂಡು ನಾನು ಸ್ಟಿಚ್ ಮಾಡ್ಬೋದು. ಈ ರೀತಿಯಾಗಿ ನಾನು ಒಂದು ಬುಕ್ನ ಫಾಲೋ ಮಾಡ್ತೀನಿ. ಪೀಸು ಎಲ್ಲೂ ಮಿಸ್ ಆಗದಲೇ ಅಷ್ಟು ಹರಡಿದ್ರೂ ಯಾವುದೇ ಒಂದು ಪೀಸು ಸಹ ಮಿಸ್ ಆಗಲ್ಲ. ಗ್ರೀನ್ ಸೀರೆ, ನೇತ್ರ ಆಂಟಿ, ಈ ಥರ ಕರ್ನಾಟಕ ಸ್ಯಾರಿ ಬ್ಯಾಗು, ಓಕೆನಾ. ಈಗೇನು ತೋರಿಸಿರ್ತೀನಲ್ವ, ಆ ಥರ ಬರ್ಕೊಂಡು ಅವರು ಬೇಕು ಅಂದಾಗ ಅದೇ ಬ್ಯಾಗಿಂದ ಎತ್ಕೊಂಡು ಆ ಥರ ಸ್ಟಿಚ್ ಮಾಡಿ ಕೊಡೋ ಥರ ಬುಕ್ನ ನಾನು ಫಾಲೋ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಗೊತ್ತಿಲ್ಲ. ಒಂದೊಂದು ಬ್ಯಾಗಿಗೆ ಎಷ್ಟು ಅವರು ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ರೆ ತುಂಬ ಚಿಕ್ಕ ಇರುತ್ತೆ, ಒಂದು 10 ಜನದ್ದು ಇರಿಸುತ್ತೆ. ಏನಾದ್ರು ಒಂದೇ ಬ್ಯಾಗ್ ತುಂಬ ಒಂದು 10 ಸೀರೆ ಕೊಟ್ಟಿದ್ರೆ ಒಂದೇ ಬ್ಯಾಗು. ಈಗ ಸುನಂದ ಅಂಟಿದ್ದಿತ್ತಲ್ಲ, ಆ ಥರ ನಾನೇನು ಇಲ್ಲಿಗೆ ಎಲ್ಲ ಚೆನ್ನಾಗಿರೋ ಸೀರೆನೇ ಹಾಕಬೇಕಂತಿಲ್ಲ. ಇದೆಲ್ಲ ಏನು ಅಂತಂದರೆ ಮೆಜರ್ಮೆಂಟ್ ಬುಕ್ಸ್ ಇಷ್ಟೊಂದೆಲ್ಲ ಅವಶ್ಯಕತೆ ಇಲ್ಲ. ಬಟ್ ನನಗೆ ಕಸ್ಟಮರ್ ಯಾವ ರೀತಿ ಅಂದರೆ,
ಇದು ಈಗ ರೀಸೆಂಟಾಗಿ ತೊಗೊಂಡಿದ್ದೆ. ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ಹಾಗಾಗಿ ಲಕ್ಷ್ಮಿ ಬುಕ್ ತೊಗೊಂಡಿದ್ದೆ. ಇದಕ್ಕೆ ನಾನು ಮದುವೆ ಬಟ್ಟೆ ಈ ಥರ ಏನಾದರೂ ಸ್ವಲ್ಪ ಜಾಸ್ತಿ ಬಟ್ಟೆ ಹೊಲಿಸ್ತಾರಲ್ಲ ಅದನ್ನು ಮಾತ್ರ ಮೆನ್ಷನ್ ಮಾಡಿ ಮದುವೆ ಬಟ್ಟೆಗಳ್ನ ಹಾಕಿಡೋಣ ಅಂತ ಬಿಲ್ನ ಅದಕ್ಕೆ ಎಂಟ್ರಿ ಮಾಡ್ತಿದ್ದೀನಿ. ಈಗಿನ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಈ ಬುಕ್ ತುಂಬ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಇಷ್ಟು ಬುಕ್ನ ನಾನು ಏನಕ್ಕಿನ್ನ ಇಟ್ಟಿದ್ದೀನಿ ಅಂತ ಅಂದರೆ, ನನ್ನ ಕಸ್ಟಮರ್ ಬಂದು ಹೊರ್ಗಡೆ ಫ್ರೆಂಡ್ ಸರ್ಕಲ್ಲು ಇಲ್ಲ ರಿಲೇಟಿವ್ ಸರ್ಕಲಲ್ಲೆಲ್ಲ ಮೈ ಅಳತೆ ಕೊಟ್ಟು ಹೋಗಿರ್ತಾರಲ್ವ, ಅಳತೆ ಹಾಳಾಗಬಾರ್ದು ಮತ್ತೆ ಕೊಡ್ತಿರ್ತಾರೆ. ಅವ್ರು ಬರಲಿಕ್ಕಾಗಲ್ಲ, ಬೆಂಗಳೂರಿಂದನೋ ಬಾಂಬೆಯಿಂದನೋ ಯಾರೋ ಒಬ್ಬರು ಕೊಡ್ತಿರ್ತಾರಲ್ವ. ಸೊ ಹಾಗಾಗಿ ಅದನ್ನು ಬುಕ್ನ ಫಾಲೋ ಮಾಡ್ಕೊಂಡು ಇನ್ನೂ ಇಟ್ಟಿದ್ದೀನಿ. ನನ್ನ ಹತ್ರ ಈ ಥರ ಒಂದು ಸ್ಕ್ರೀನ್ ಮಿಷಿನ್ ಪಕ್ಕನೇ ಇದೆ, ತುಂಬ ಸ್ಪೇಸ್ ಏನಿಲ್ಲ ಅಲ್ಲಿ. ಈ ಥರ ಎಳೆದು ಅವರಿಗೆ ವೇರ್ ಮಾಡಿಸಿ ತೋರಿಸ್ತೀನಿ. ವೇರ್ ಮಾಡಿಸಿದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಪ್ರಾಬ್ಲಮ್ ಇದ್ರೂ ಅವರಿಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ನನ್ನ ಹತ್ರ 90% ಜನ ಮೈ ಅಳತೆ ಕೊಟ್ಟು ಸ್ಟಿಚ್ ಮಾಡಿಸೋದು ಸಹಜ. ಹಾಗಾಗಿ ನಾನು ವೇರ್ ಮಾಡಿ ತೋರಿಸಿ ಏನಾದ್ರು ಸ್ವಲ್ಪ ಲೂಸು ಟೈಟು ಆಗ್ಬೋದು ಅಂತ ಹೇಳ್ತೀನಿ. ಬೇಕಾಗಿರೋಂತಹ ರೆಡಿ ಪೈಪಿಂಗ್ ಮತ್ತು ಲೇಸ್ ಈ ರೀತಿ ಎಲ್ಲನೂ ತೊಗೊಂಡಿರ್ತೀನಿ. ಎಮರ್ಜೆನ್ಸಿ ಬಟ್ಟೆ ಇವತ್ತು ಸ್ಟಿಚ್ ಮಾಡಲೇಬೇಕು ಇಲ್ಲ ನಾಳೆ ಸ್ಟಿಚ್ ಮಾಡಲೇಬೇಕು ಅಂದಾಗ ಒಂದು ರ್ಯಾಕ್ನ ಅಲ್ಲಿ ಇಟ್ಕೊಂಡಿದ್ದೀನಲ್ಲ ಅದರೊಳಕ್ಕೆ ತುಂಬಿರ್ತೀನಿ. ಇದೆಲ್ಲ ಸೀರೆ ನನಗೇನು ತುಂಬ ಚೆನ್ನಾಗಿವೆ ಅಂತ ಎಲ್ಲ ಏನು ಹಾಕಿಲ್ಲ. ಕವರ್ ಸಿಗ್ದಲೇ ಇದ್ದಂತಹ ಟೈಮಲ್ಲಿ ರ್ಯಾಕಿಗೆ ಅಂದರೆ ಹ್ಯಾಂಗರ್ಗೆ ಹಾಕಿ ಇಟ್ಟಿರ್ತೀನಿ. ಸ್ಟಿಚ್ ಮಾಡಿರೋನು ಸಹ ನಾನೇನು ಹೊರ್ಗಡೆ ಔಟ್ಲುಕ್ ಕಾಣಲಿ ಅಂತ ಎಲ್ಲ ಇಡಲ್ಲ. ನೋಡಿ, ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ. ಸೊ ಹಾಗಾಗಿ ಜಾಕ್ A to C ಮಿಷಿನ್ ಮೇಕೆ ಅದನ್ನು ಸ್ಟಿಕ್ ಮಾಡಿದ್ದೀನಿ. ಇಷ್ಟೆಲ್ಲ ಸೀರೆ ಎಕ್ಸಾಮ್ ಮಾಡಬೇಕು, ಮಿಷಿನ್ನ ಚೇಂಜ್ ಮಾಡಬೇಕು, ಬೆಳಗ್ಗೆ ಬೇರೆ ಅಂಗಡಿ ಪೂಜೆ ಮಾಡಬೇಕು. ಸೊ ಹಾಗಾಗಿ ತುಂಬ ಗಡಿ ಬಿಡಿಲಿ ಆ ಅಂಗಡಿ ಮಿಷಿನ್ಗಳ್ನ ಎತ್ತುತ್ತಾ ಇದ್ರ. ಸೊ ಹಾಗಾಗಿ ನನಗೆ 5 ನಿಮಿಷ 10 ನಿಮಿಷ ಟೈಮ್ ಕೊಡಿ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಟೈಮ್ ತೊಗೊಂಡು ಇಷ್ಟು ವೀಡಿಯೋನ ಮಾಡಿಕೊಂಡೆ. ಅದು ನೆನಪಿಗಾರು ಇರುತ್ತೆ ಅಂತ. ಇದೊಂದು ಟಾಪ್ ಸೀಕ್ರೆಟ್ ನಿಮಗೆ ಹೇಳಲೇಬೇಕು. ಇದು ನನ್ನ ಮಿಷಿನ್ನ ತಂದಿದ್ದನ್ನು ಮೊದಲನೇ ಹೊಲಿಗೆ. ಅಂದರೆ ನಮ್ಮ ಮನೆ ದೇವರು ಇಷ್ಟಾರ್ಥ ದೇವರು ಏನಿರುತ್ತಲ್ವ, ಆ ದೇವರನ್ನು ನೆನಪು ಮಾಡಿಕೊಂಡು ಸ್ಟಿಚ್ ಹಾಕಿರ್ತೀನಿ. ಮೊದಲು ಮಿಷಿನ್ ಮೇಲೆ ದೇವ್ರ ಹೆಸ್ರು ಹೇಳಿ ಸ್ಟಿಚ್ ಮಾಡ್ತೀನಿ. ಚೆನ್ನಾಗಿ ಸ್ಟಿಚ್ ಬರಲಿ ಅನ್ನೋ ರೀಸನ್ಗೆ. ನಂದು ಈ ರೀತಿಯಾಗಿ ಇರುತ್ತೆ. ನನ್ನ ಒಂದು ಅಂಗಡಿ ಏನು ಹೇಳ್ಬೋದು, ಆ ಥರ ಮೇಂಟೆನೆನ್ಸ್ ಮಾಡ್ತೀನಿ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಕೊಟ್ಟು ಒಂದು ಸಪೋರ್ಟ್ ಮಾಡಿ. ಇದು ಇನ್ನು ಸ್ಪೆಷಲ್ ಹೆಂಗೆ ಗೊತ್ತಾ, 7 ಕುದುರೆಯ ಫೋಟೋ ಅಂದರೆ ಸೂರ್ಯದೇವನಿಗೆ ಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ನಾನು ಸೂರ್ಯದೇವರನ್ನ ಆಪೋಸಿಟ್ ಕೂತಿದ್ದೀನಲ್ವ, ಕತ್ತೆತ್ತಿದ ತಕ್ಷಣ ನನಗೆ ಕಾಣಬೇಕು ದೇವ್ರ ಫೋಟೋ ಅನ್ನೋ ಫೀಲಲ್ಲಿ ಆ ಥರ ಹಾಕ್ಕೊಂಡಿದ್ದೀನಿ. ನೀವು ಯಾರು ತುಂಬ ಕಮೆಂಟ್ ಮಾಡಿದರೆ ನನ್ನ ನೋಡಿ ಔಟ್ಸೈಡಿಂದ ನನ್ನ ಟೈಲರಿಂಗ್ ಶಾಪ್ ಈ ರೀತಿ ಕಾಣಿಸುತ್ತೆ. ಓಕೆನಾ? ನನ್ನ ಹೊಸ ಟೈಲರಿಂಗ್ ಶಾಪ್ನ ವೀಡಿಯೋ ಮಾಡಿ ಹಾಕ್ತೀನಿ. ಕಮೆಂಟ್ ಮಾಡಿ ಪ್ಲೀಸ್.